2-3-4 ಲಕ್ಷಕ್ಕಂತೂ ಮೋಸ ಇಲ್ಲ. ಒಂದೊಂದು ತಿಂಗಳು ಒಂದೊಂದು ಥರ. ನಾನು ಹೇಳಿದ್ನಲ್ಲ, ಒಂದು ತಿಂಗಳು 2 ಲಕ್ಷ ಬರ್ಬೋದು, ಒಂದು ತಿಂಗಳು 3 ಲಕ್ಷ ಬರ್ಬೋದು. ಟಚ್ ವುಡ್, ದೇವ್ರ ದಯೆಯಿಂದ ನನ್ನ ಕೆಲಸ ಬಿಟ್ಟ ಮೇಲೆ ನಂದೊಂದು 2 ಲೋನ್ ಕ್ಲಿಯರ್ ಮಾಡಿದೆ. ಅಲ್ಲಿವರೆಗೂ EMI ಕಟ್ಕೊಂಡು ಹೋಗ್ತಾ ಇದ್ದೆ. ಓಕೆ. ನನ್ನ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ವಾಸ್, ನಾನು ಬಿಡೋವಾಗ 1,27,000. ಅದು ಆ್ಯಕ್ಚುಲಿ ಒನ್ ಆಫ್ ದ ಲೋಯೆಸ್ಟ್ ಪೇಯ್ಡ್ ಫಾರ್ ಅ ಪ್ರೈಮ್ ಟೈಮ್ ಜಾಬ್. BP ಶುಗರು ಅಂದರೆ ಮೋಸ್ಟ್ ಆಫ್ ದೆಮ್ ಬಾರ್ಡರ್ ಲೈನಲ್ಲಿದೆ, ಆದರೂ ಕೆಲಸ ಮಾಡ್ತಾನೆ ಇರ್ತಾರೆ ಅಲ್ಲೇ. ಆಯ್ತಾ, ಸ್ಟ್ರೆಸ್ ಇದೆ ಅಂತ ಗೊತ್ತು, ಕೆಲಸ ಮಾಡ್ತಾನೆ ಇರ್ತಾರೆ. 4:15 ಎದ್ದು 5:05 ನಾನು ಮನೆಯಿಂದ ಹೊರಡ್ತಾ ಇದ್ದೆ. ನನ್ನ ದಿನ ಅಷ್ಟು ಬೇಗ ಸ್ಟಾರ್ಟ್ ಆಗೋದು. ಆಫೀಸಲ್ಲಿ 6 ಗಂಟೆ 6:15 ಇರ್ತಾ ಇದ್ದೆ. ಆಯಿತಾ, ಸುಮಾರು ಜನ ಬರೋದು 10, 11, 12 ಆಗೋದು ಅವ್ರ ಟೈಮಿಗೆ ಪ್ರಕಾರ. ನಾನು 2 ಗಂಟೆಗೆ ಹೊರಟಾಗ ಅವ್ರಿಗೆ ಹೆಂಗೆ ಕಾಣುತ್ತೆ ಅಂದರೆ, ನಾನು ಬಂದು 2:00 ಹೊರಡ್ತಾ ಇದ್ದಾಳೆ, ಇವಾಗಿನೂ ನಮ್ಮ ಡೇ ಸ್ಟಾರ್ಟ್ ಆಗಿದೆ. ನೋಡ್ತಾರೋ ಬಿಡ್ತಾರೋ, ಅದರಿಂದ ನನಗೆ ಪ್ರಾಫಿಟ್ ಇದೆಯೋ ಇಲ್ವೋ ಮಾಡ್ತಾ ಇರಬೇಕು ಒಳ್ಳೆ ಕಾಂಟೆಂಟು. ಹಾಯ್, ನಮಸ್ಕಾರ, ನಾನು RJ ಸೌಜನ್ಯ. 15 ವರ್ಷದಲ್ಲಿ 16,000 ಜನ ಫಾಲೋವರ್ಸ್ ಮಾಡ್ಕೊಂಡಿದ್ರಿ ನೀವು. ನಿಮ್ಮ ಸರ್ವಿಸ್ ಎಷ್ಟು ವರ್ಷ ಇತ್ತು ಅಷ್ಟು ಫಾಲೋವರ್ಸ್ ಇದ್ರು. ಇವಾಗ ನೀವು ಸೋಷಿಯಲ್ ಮೀಡಿಯಾದ ಬಂದ ತಕ್ಷಣ 7 ವರ್ಷದಲ್ಲಿ 3 ಲಕ್ಷ ಜನ ನಿಮ್ಮ ಫ್ಯಾಮಿಲಿ ಆಗಿದ್ದಾರೆ. ನೀವು ಅನ್ಕೊಂಡಿದ್ರ ಇಷ್ಟಾಗುತ್ತೆ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ? ದೇವರಾಣೆಗೂ ಅನ್ಕೊಂಡೇ ಇರಲಿಲ್ಲ. ಯಾಕಂದ್ರೆ ಅದೂ ಒಂದು ಪಾಯಿಂಟ್ ಇದು ಮಾಡೋರು, ನೀವು ಫಾಲೋವರ್ಸ್ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಆ್ಯಕ್ಟಿವ್ ಆಗಿಲ್ಲ ಅಂತ. ಸೊ ನಾನು ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಇದೆಯಲ್ಲ ಈ ಡ್ರೀಮು, ಏನಾದರೂ ಮಾಡಬೇಕು, ಅದೇ ಇಲ್ಲಿ ಕರ್ಕೊಂಡ್ಬಂದಿರೋದು ಸೌಜನ್ಯ. ಸೀರಿಯಸ್ಲಿ. ಸೊ ನನಗೇನು ಗೊತ್ತಾ ನಂದಿನಿ ಅವರೇ, ನಾನು ಇದೇ ಮಾಡಬೇಕು ಅಂತ ಅನ್ಕೊಳ್ಳಲ್ಲ. ಅಂದರೆ ನನಗೆ 5 ಲಕ್ಷ ನನ್ನ ಡ್ರೀಮು, 5 ಲಕ್ಷ ಫ್ಯಾಮಿಲಿ ಆಗೋದು ಹಾಗೆಲ್ಲ ಏನಿಲ್ಲ. ನಾನು ಯಾವಾಗಲೂ ಅಷ್ಟೇ ಕೆಲಸ ಮಾಡಬೇಕು, ಅದ್ರ ಬೈ ಪ್ರಾಡಕ್ಟಾಗಿ ಏನೇನು ಬರುತ್ತೋ ಅದು ಬರುತ್ತೆ ಅಂತ. ಖಂಡಿತ. ನಾನು ಹೇಳಿದೆ ಗೊತ್ತಾ, ಸ್ಟಾರ್ಟಿಂಗಲ್ಲ ಫ್ರಸ್ಟ್ರೇಷನ್ನು ಮತ್ತು ಇವ್ರಿಗೆ ಬುದ್ಧಿ ಕಲಿಸ್ಬೇಕು ನನಗೆ ಅದೆಲ್ಲ ಏನಿತ್ತು, ಇವಾಗ ಅದಿಲ್ಲ. ಬಟ್ ಅವತ್ತಿಗೆ ಅದು ನಿಜವಾಗ್ಲೂ ಕರೆಕ್ಟ್ ಆಗಿತ್ತು. ತುಂಬ ಫ್ರಸ್ಟ್ರೇಷನಲ್ಲಿದ್ದಾಗ ಇವಾಗ ಕೆಲಸ ಮಾಡಿ 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 ಇವಾಗ ನಮ್ಮ ಕೆಲಸ ಮಾತಾಡಬೇಕು, ಅದನ್ನ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ. ಹೌದು, ಬಟ್ ಯಾಕಾದರೂ ಅದನ್ನು ಹೈಲೈಟ್ ಮಾಡ್ತೀನಿ ಅಂತಂದರೆ ಇನ್ಯಾರು ದೇ ಶುಡ್ ನಾಟ್ ಗೋ ಥ್ರೂ ಈ ಥರದ್ದು ಒಂದು ಸಿಚುಯೇಷನ್ ಅಂತ. ಮೊನ್ನೆ ರೀಸೆಂಟಾಗಿ ಒಂದು ಕಂಪನೀಲಿ ಅವಾಗಿನ್ನೂ ಕೆಲ್ಸಕ್ಕೆ ಸೇರಿಕೊಂಡವಳು, ಒಂದು 4 months ಆಗಿತ್ತಷ್ಟೇ ಅವಳು ಕೆಲ್ಸಕ್ಕೆ ಸೇರಿಕೊಂಡು, ಒಂದು ವೆರಿ ಪಾಪ್ಯುಲರ್ ಕಂಪನಿ. ಅವಳು ಶಿ ಕಮಿಟೆಡ್ ಸೂಯಿಸೈಡ್, ಗೊತ್ತಾ ನಿಮಗೆ, ಬಿಕಾಸ್ ಆಫ್ ಸ್ಟ್ರೆಸ್ಸು. ಅವ್ರ ತಾಯಿ ಆಮೇಲೆ ಅದನ್ನು ಹೇಳ್ತಾರೆ. ಅದು ಇಟ್ ಬಿಕೇಮ್ ಎ ಬಿಗ್ ಇಶ್ಯೂ. ಅವಾಗ ನಾನು ಅಂದ್ಕೊಂಡೆ, ಓಕೆ, ಯಾರಾದರೂ ಒಬ್ರು ಸತ್ರೇನೆ ದೊಡ್ಡ ಇಶ್ಯೂ ಆಗೋದಾ? ಸೊ ನಾನು ಅಂದ್ಕೊಳ್ಳೋದು, ಯಾರಾದರೂ ಸತ್ರೇನೆ ಒಬ್ರಿಗೆ ಗೊತ್ತಾಗಬೇಕಾ ಅಂದರೆ, ಅಥವಾ ಒಂದು ವಿಷಯ ಸುದ್ದಿ ಆಗಬೇಕು ಅಂದರೆ ಏನಾದರೂ ಆಗಿಬಿಡ್ಬೇಕಾ ಅಂತ. ಇಲ್ಲ, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಇದ್ರ ಬೈ ಪ್ರಾಡಕ್ಟಾಗಿ ಏನು ಬರುತ್ತೋ ಬರಲಿ. ಒಂದಷ್ಟು ದಿನ ಆದಮೇಲೆ ಖಂಡಿತ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಿಕಾಸ್ ನಾನೇನು ವಾಟ್ ಐ ವೆಂಟ್ ಥ್ರೂ, ಯಾರು ದೇ ಶುಡ್ ನಾಟ್ ಗೋ ಥ್ರೂ ಈ ಸ್ಟ್ರೆಸ್ಸು ಅಂತ. ಸುಮಾರು ನನ್ನ ರಿಲೇಟಿವ್ಸಲ್ಲಿ, ಫ್ರೆಂಡ್ಸ್ ಸರ್ಕಲಲ್ಲಿ ಅವ್ರು ವೆನ್ ದೇ ಸೇ ಐ ಆಮ್ ಸ್ಟ್ರೆಸ್ಡ್ ಅಂತ, ನಾನು ಫಸ್ಟ್ ಕೇಳೋದು BP ಶುಗರು ಅಂದರೆ ಮೋಸ್ಟ್ ಆಫ್ ದೆಮ್ ಬಾರ್ಡರ್ ಲೈನಲ್ಲಿದೆ, ಆದರೂ ಕೆಲಸ ಮಾಡ್ತಾನೆ ಇರ್ತಾರೆ ಅಲ್ಲೇ. ಆಯಿತಾ, ಸ್ಟ್ರೆಸ್ ಇದೆ ಅಂತ ಗೊತ್ತು, ಕೆಲಸ ಮಾಡ್ತಾನೆ ಇರ್ತಾರೆ. ನಮ್ಮ ಭಾರತದಲ್ಲೇ ಪ್ರಾಬ್ಲಮ್ ಏನಂದರೆ, ಲಾಂಗ್ ವರ್ಕಿಂಗ್ ಅವರ್ಸ್ ಅಂದರೆ ಯು ಹಾರ್ಡ್ ವರ್ಕಿಂಗ್ ಅಂತ. ನೀನು 18-20 ಅವರ್ ಇದ್ದರೆ ಒಂದು ಕಂಪನಿ ನೀನು ಹಾರ್ಡ್ ವರ್ಕ್ ಮಾಡ್ತಿದ್ಯಾ ಅಂತ. ಸ್ಮಾರ್ಟಾಗಿ ಯಾಕೆ ನಾನು ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ? ನಿನ್ನ ಸಮಯದಲ್ಲಿ ನೀನು ಬಂದು ಅಷ್ಟೇ ಟೈಮ್. ಇವಾಗ ನಾನು ಹೇಳೋದು, ಬೆಳಗ್ಗೆ 5 ಗಂಟೆ 4:15 ಎದ್ದು 5:05 ನಾನು ಮನೆಯಿಂದ ಹೊರಡ್ತಾ ಇದ್ದೆ. ನನ್ನ ದಿನ ಅಷ್ಟು ಬೇಗ ಸ್ಟಾರ್ಟ್ ಆಗೋದು. ಆಫೀಸಲ್ಲಿ 6 ಗಂಟೆ 6:15 ಇರ್ತಾ ಇದ್ದೆ. ಆಯಿತಾ, ಸುಮಾರು ಜನ ಬರೋದು 10, 11, 12 ಆಗೋದು ಅವ್ರ ಟೈಮಿಗೆ ಪ್ರಕಾರ. ನಾನು 2 ಗಂಟೆಗೆ ಹೊರಟಾಗ ಅವ್ರಿಗೆ ಹೆಂಗೆ ಕಾಣುತ್ತೆ ಅಂದರೆ, ನಾನು ಬಂದು 2:00 ಹೊರಡ್ತಾ ಇದ್ದಾಳೆ, ಇವಾಗಿನೂ ನಮ್ಮ ಡೇ ಸ್ಟಾರ್ಟ್ ಆಗಿದೆ. ಕೇಳೋರು ಕೂಡ ಏನು ಹಾಫ್ ಡೇನಾ ಅಂತ. ಅಂದರೆ ನೀವು ಇಷ್ಟೊಂದು ಮಾರ್ನಿಂಗ್ ಎದ್ದಿದ್ದು ಅದು ಯಾರು ನೋಡೋಕ್ಕೆ ಬರಲ್ಲ. ನಮ್ಮ ಎಫರ್ಟು ಎಷ್ಟು ದಿನ, ನನ್ನ ಬೆಳಗಿನ ಸ್ಯಾಕ್ರಿಫೈಸಸ್ಸು ಯಾರಿಗೂ ಗೊತ್ತಾಗಲ್ಲ. ಅದು ಮಾರ್ನಿಂಗ್ ರೊಟೀನ್ ಎಲ್ಲ ಚೇಂಜು, ವರ್ಕೌಟ್ ಮಿಸ್ಸು, ಫ್ಯಾಮಿಲಿ ಟೈಮ್ ಮಿಸ್ಸು, ರಾತ್ರಿ ಎಲ್ಲೇ ಹೋಗಿರು, ಎಷ್ಟೊತ್ತಿಗೆ ಬಂದಿರು, ಬೆಳಗ್ಗೆ 4:40 ಅಲಾರ್ಮ್ ಇಟ್ಕೊಂಡಿದ್ದೇಳಬೇಕು. ಸೊ ಪ್ರಾಬ್ಲಮ್ ಏನಂದರೆ, ನಮ್ಮ ಸ್ಯಾಕ್ರಿಫೈಸಸ್ ಗೊತ್ತಾಗಲ್ಲ. ಸ್ಟ್ರೆಸ್ ಕೊಟ್ಬಿಡ್ತಾರೆ, ಟೆನ್ಷನ್ ಕೊಟ್ಬಿಡ್ತಾರೆ. ಬಟ್ ಅದನ್ನು ತೊಗೊಂಡು ನಮಗೇನಾದರೂ ಆದರೆ ನಾಳೆ ದಿನ ಯಾರೂ ಬರಲ್ಲ ಅನ್ನೋದು ಒಂದು, ಇದ್ರ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಅಂತಿತ್ತು. ಯಾಕಂದರೆ ನಾನು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳು ಕೂಡ ಮಾಡ್ತೀನಿ ಸೈಮಲ್ಟೇನಿಯಸ್ಲಿ. ನೀವು ಗಮನಿಸಿದ್ರೆ ನೋಡಿದ್ದೀನಿ. ಪ್ರಪಂಚದ ಎಲ್ಲ ಇಶ್ಯೂಸ್ಗೂ ಮೂಲ ಕಾರಣ ಸ್ಟ್ರೆಸ್ಸು, ಅದ್ರ ಜೊತೆ ಬೇರೆ ಏನಾದರೂ ಒಂದಷ್ಟಿರುತ್ತೆ. ಸೊ ನಾನು ಡಾಕ್ಟರ್ಸ್ ಹತ್ರನೂ ಮಾತಾಡ್ತಾ ನನಗೆ ಗೊತ್ತಾಗಿದ್ದು, ಇದಕ್ಕೂ ಸ್ಟ್ರೆಸ್ ಕಾರಣನ. ಓಕೆ. ಆವಾಗ ಅನಿಸ್ತು, ಎಷ್ಟು ಜನ ಪಾಪ ಸ್ಟ್ರೆಸ್ ತಗೋತಾ ಇದ್ದಾರೆ, ಅವ್ರಿಗೆ ಏನೇನೆಲ್ಲ ಬರ್ಬೋದು, ಅವ್ರಿಗೆ ಏನೇನೆಲ್ಲ ಆಗ್ಬಿಡ್ಬೋದು, ಅವ್ರ ಫ್ಯಾಮಿಲಿನ ಯಾರು ನೋಡ್ಕೋತಾರೆ, ಅವ್ರಿಗೇನಾಗುತ್ತೆ, ಅದಕ್ಕೆ ಮೂಲ ಯಾರು ಸ್ಟ್ರೆಸ್ ಕೊಟ್ಟರು ಯಾರೂ ಹುಡ್ಕೊಂಡು ಹೋಗಲ್ಲ, ಅವರೇ ದೇ ಶುಡ್ ಟೇಕ್ ಕಂಟ್ರೋಲ್ ಆಫ್ ದೇರ್ ಲೈಫ್ ಅಂತ. ಈ ಹೆಲ್ತ್ ಸೀರೀಸ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇನ್ನೂ ಜಾಸ್ತಿ ಅನ್ಸೋದಕ್ಕೆ ಶುರು ಆಯಿತು. ಓಕೆ.
ನಾನು ಹೇಳೋದು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ನಮ್ಗೆ ಇವಾಗಲೇ BP ಶುಗರ್ ಎಲ್ಲ ಬಂದು ನಾವೇ ಕೈಲಾಗದಿರೋ ಥರ ಇದ್ದರೆ ನಾನು ಹೇಳೋದು ಮಕ್ಳಿಗೆ ಏನು ಎಕ್ಸಾಂಪಲ್ ಸೆಟ್ ಮಾಡ್ತೀವಿ? ಖಂಡಿತ ರಿಸ್ಕ್ ತೊಗೊಂಡ್ಬಿಡ್ಬೇಕು. ಟ್ಯಾಲೆಂಟ್ ಇದ್ರೆ ದೇವ್ರ ಕೈ ಹಿಡಿತಾನೆ. ಏನೋ ಒಂದು ಮಾಡ್ಬೋದು ನಂದಿನಿ ಅವರೇ, ಏನೂ ಇಲ್ಲ ಅಂದ್ರೂ ಬ್ರೇಕ್ ತೊಗೋಬೋದು. ನಾನು ಹೇಳಿದ್ನಲ್ಲ, ಇವಾಗಲೂ ಅನ್ಸುತ್ತೆ ಒಂದು ಸ್ವಲ್ಪ ದಿನ ಏನೂ ಕೆಲಸ ಮಾಡದೇ ಇರೋ ಥರ ಬ್ರೇಕ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅಕೇಶ್ನಲಿ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಕೆಲಸ ಇದೆ, ಕೊಡ್ತಾನೆ ದೇವ್ರು. ಓಕೆ, ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಅದಕ್ಕೆ. ಮತ್ತೆ ಕೆಲಸ ಮಾಡೋರಿಗೆ ಸುಮ್ಮನೆ ಕೂರಕ್ಕಾಗಲ್ಲ. 1-2 ದಿನ ಕುತ್ಕೊಳ್ಳಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂರಕ್ಕಾಗಲ್ಲ. ಇವಾಗ ನಾನು ವೆಕೇಶನ್ ಹೋಗ್ತೀನಿ, ಅಲ್ಲೂ ಕೆಲಸ ಮಾಡ್ತಾ ಇರ್ತೀನಿ. ಹೌದು, ಅಲ್ಲೂ ಅದೊಂದು ಬುಕ್ ತೊಗೊಂಡು ಹೋಗಿರ್ತೀನಿ, ಅಲ್ಲೂ ಏನೋ ಒಂದು ಇದು ಮಾಡಿರ್ತೀನಿ. ಅದು ನಮಗೆ ಖುಷಿ ಕೊಡುತ್ತಲ್ಲ ಅದಕ್ಕೆ. ಓಕೆ, ಹಾಗಾದ್ರೆ ನಿಮ್ಮ ಆಜೆ ಸೌಜನ್ಯ ಅಂತಲೇ ಯಾಕೆ ಹೆಸರಿಟ್ರಿ? ಅಂದ್ರೆ ನಿಮ್ದೇ ಬ್ರ್ಯಾಂಡ್ ಮಾಡಬೇಕು ಅಂತಲ್ಲ? ಫಸ್ಟೇ ಪ್ರೊಫೈಲ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ನಾನು ರೇಡಿಯೋದಲ್ಲಿ ಇದ್ದಾಗಲೇ ಸ್ಟಾರ್ಟ್ ಆಗಿತ್ತು. ಯಾರೋ ಒಬ್ರು ನನ್ನ ಕೆಲಸ ಬಿಟ್ಟ ಮೇಲೆ ಒಂದು ಸ್ವಲ್ಪ ತಿಂಗಳಾದ್ಮೇಲೆ ಮೆಸೇಜ್ ಮಾಡಿ ಕೇಳಿದ್ರು, ನೀವು ಬಿಟ್ಟ ಮೇಲೂ ಯಾಕೆ RJ ಸೌಜನ್ಯ ಅಂತ ಹಾಕೊಂಡಿದ್ದೀರಾ ಅಂತ. ಆಯ್ತಾ, ಇವಾಗ RJ ಅಲ್ವಲ್ಲ ಅಂತ. ಓಹೋ, ನಾನು 2-3 ಎಕ್ಸ್ಪ್ಲನೇಷನ್ ಇದೆ ಇದಕ್ಕೆ. ಲಾಸ್ಟ್ ಒನ್ ಇಸ್ ದ ಬೆಸ್ಟ್. ಆಯ್ತಾ, ಕೇಳಿ. ನಾನು ಅನ್ನೋದು ಒನ್ಸ್ ಅನ್ ಆಕ್ಟರ್ ಆಲ್ವೇಸ್ ಅನ್ ಆಕ್ಟರ್, ಡೆಫಿನೆಟ್ಲಿ. ಒನ್ಸ್ ಅ ಸಿಂಗರ್ ಆಲ್ವೇಸ್ ಅ ಸಿಂಗರ್. ಹೌದು. ಒನ್ಸ್ ಅನ್ RJ ಆಲ್ವೇಸ್ ಅನ್ RJ. ಇನ್ನೊಂದು ಪ್ರೊಫೈಲ್ ನೇಮ್ ನಾವು ಏನು ಬೇಕಾದ್ರೂ ಇಟ್ಕೋತೀವಿ, ಇಟ್ಸ್ ಓಕೆ, ಐ ಆಮ್ ನಾಟ್ ಆನ್ಸರಬಲ್ ಅಂತ ಸುಮ್ಮನೆ ಹೇಳೋದು. ನಾನು ಸುಮಾರು RJs ಇನ್ನೂ RJ ಅಂತ ಇಟ್ಕೊಂಡಿದ್ದಾರೆ. ಹೌದು. ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಹಸ್ಬೆಂಡ್ ಹೆಸರು R ಜನಾರ್ದನ್. ಓಕೆ, ಆಯ್ತಾ, R ಜನಾರ್ದನ್ ಇಸ್ RJ. ಏನೂ ಇಲ್ಲ ಅಂದ್ರೂ ನನ್ನ ಗಂಡನ ಹೆಸರನ್ನ ಪಕ್ಕದಲ್ಲಿ ಹಾಕೋತೀನಿ, ಇದ್ರು ನಾನು RJ ಸೌಜನ್ಯ ಆಗ್ತೀನಿ. ಗಾಡ್ ಗಿಫ್ಟ್. ಸೀರಿಯಸ್ಲಿ ಅದೇ ಹೇಳ್ತಾ ಇರ್ತೀನಿ, ಯು ಆರ್ ಅ ಬಾರ್ನ್ RJ ಅಂತ, ಬಿಕಾಸ್ ಇಸ್ R ಜನಾರ್ದನ್. ನಾನು ರೇಡಿಯೋ ಜಾಕಿ ಸೌಜನ್ಯ ಅಲ್ಲದೆ ಇದ್ರು R ಜನಾರ್ದನ್ ಸೌಜನ್ಯ ಆಗ್ತೀನಿ, ಪರವಾಗಿಲ್ಲ, ಅದು RJನೇ. ಓಕೆ, ನೀವು ಹೊರಗಡೆ ಎಲ್ಲ ಶೂಟ್ ಮಾಡ್ತೀರಲ್ಲ, ಕೆಲವೊಂದನ್ನ ರೀಲ್ಸ್ ನೋಡಿದ್ದೀನಿ, ಕೆಲವೊಂದು ಕಂಟೆಂಟ್ಗಳನ್ನ ನೋಡಿದ್ದೀನಿ. ಹೊರಗಡೆ ಬುಕ್ಸ್ ಇಟ್ಕೊಂಡು ಮಾಡ್ತಾ ಇರ್ತೀರಾ, ವಿತೌಟ್ ಬುಕ್ಕು ಕೂಡ ಮಾಡ್ತೀರಾ. ಅದೆಲ್ಲ ಶೂಟಿಂಗ್ ಎಲ್ಲ ಹೇಗೆ? ಅದೇ ನಮ್ಮ ನಿಮ್ಮ ಟೀಮ್ ಸ್ಟಾರ್ಟಿಂಗ್ ಇಂದಲೇ ಇದೆ. ಓಕೆ, ಒಂದು ಒಳ್ಳೆ ಟೀಮ್. ನಾನು ಹೇಳಿದ್ನಲ್ಲ, ಪಾಪ ಯಾರು ನಮ್ಮ ಟೀಮಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಜೊತೆ. ಅದೇ ನಿಮ್ಗೆ ಹಾಗಾದ್ರೆ ವಿಡಿಯೋ ಎಡಿಟಿಂಗು ಇದೆಲ್ಲ ಕಷ್ಟ ಆಗಿಲ್ಲ ನಿಮ್ಗೆ? ಟೀಮ್ ಇದೆಯಲ್ಲ, ಹಾಗಾಗಿ ಈಸಿಯಾಗಿ ಆಗಿದೆ. ಖಂಡಿತ ಹೌದು, ಬಿಕಾಸ್ ಎಡಿಟಿಂಗ್ ಪಾರ್ಟ್ ಆಫ್ ಇಟ್ ಅವರು ದೇಲ್ ಟೇಕ್ ಕೇರ್ ಆಫ್ ಇಟ್. ನಾ ಹೇಳ್ದಾಗೆ ಟೆಕ್ನಿಕಲ್ ಪಾರ್ಟ್ ಆಫ್ ಇಟ್ ಅದನ್ನ ಜನಾರ್ದನ್ ವಿಲ್ ಟೇಕ್ ಕೇರ್ ಆಫ್ ಇಟ್. ನಾನು ಇವಾಗ ಪ್ಯೂರ್ಲಿ ಕಾಂಟೆಂಟ್ ಮೇಲೆ ಮಾತ್ರ ಫೋಕಸ್ ಮಾಡ್ತಿರೋದ್ರಿಂದ ಒಳ್ಳೊಳ್ಳೆ ಕಾಂಟೆಂಟ್ ಕೂಡ ಬರ್ತಾ ಇದೆ. ಎಡಿಟಿಂಗ್ ಏನು ಕಲ್ತಿಲ್ಲ? ಓಕೆ, ಅನಿವಾರ್ಯತೆ ಬಂದಿಲ್ಲ. ಆಮೇಲೆ ನಮ್ಮ ವಾಟ್ ಎವರ್ ವಿ ಆರ್ ಬೆಸ್ಟ್ ಅಟ್ ಅದನ್ನ ಮಾತ್ರ ಮಾಡ್ಬೇಕು. ನಾನು ಯಾರು ಅದ್ರಲ್ಲಿ ಬೆಸ್ಟ್ ಆಗಿರ್ತಾರೋ ಅವರು ಕೊಟ್ಟು ಬಿಡೋಣ. ಕೆಲವ್ರು ಏನಂದ್ರೆ ಎಲ್ಲ ನಾನೇ ಮಾಡ್ತೀನಿ ಅಂದ್ರೆ ಒಂದ್ 5 ವರ್ಷ ಚೆನ್ನಾಗಿರ್ಬೋದು, ಆಮೇಲೆ ಮತ್ತೆ ಅದು ಸ್ಟ್ರೆಸ್. ಖಂಡಿತ ಅಲ್ವಾ? ಹೌದು. ನಿಮ್ಗೆ ಒಂದು ಒಳ್ಳೆ ಟೀಮ್ ಸಿಕ್ಕಿದೆಯಲ್ಲ, ಅದು ನಿಮ್ಮ ಲಕ್. ಎಲ್ರಿಗೂ ಆತರ ಸಿಗಲ್ಲ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಗೂ ಸಿಗಲ್ಲ. ಒಂದು ಟೀಮ್ ಇದೆಯಲ್ಲ, ಒಂದು ಟೀಮ್ ಸೆಟಪ್ ಮಾಡೋದು ತುಂಬಾ ಕಷ್ಟ. ಮೋಸ್ಟ್ ಆಫ್ ದ ಕಂಟೆಂಟ್ ಕ್ರಿಯೇಟರ್ ಸ್ಟ್ರಗ್ಲಿಂಗ್ ಮಾಡ್ತಿರೋ ಟೀಮೇ. ಇವಾಗ ಎಡಿಟರ್ ಬೇಕು ಅಂದ್ರೆ ತಗೊಳಕ್ಕಾಗ್ತಾ ಇಲ್ಲ, ಕ್ಯಾಮ್ರಾಮನ್ ಬೇಕು ಅಂದ್ರೆ ತಗೊಳಕ್ಕಾಗ್ತಾ ಇಲ್ಲ. ಮತ್ತೆ ನಮ್ಮ ವರ್ಕ್ ನೇಚರ್ಗೆ ಅವ್ರು ಫಾಸ್ಟಾಗಿ ಪಿಕಪ್ ಆಗಲ್ಲ. ನಿಜ. ಆಮೇಲೆ ಹ್ಯಾಟ್ಸ್ ಆಫ್ ಟು ಯು ನಂದಿನಿ ಅವರೇ, ನಿಮಗೊಬ್ಬ ಚಿಕ್ಕ ಮಗ ಇದ್ದಾನೆ, ನಿಮಗೊಂದು ಫ್ಯಾಮಿಲಿ ಇದೆ. ಹೌದು, ನೀವು ಹೇಳ್ದಾಗೆ ಟೀಮು ಸಪೋರ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಬಟ್ ನಿಮ್ಮ ಫ್ಯಾಮಿಲಿನೂ ಐ ಆಮ್ ಶ್ಯೂರ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ಡೆಫಿನೆಟ್ಲಿ ಅಲ್ವಾ? ಇಲ್ಲದಿದ್ರೆ ಇದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಎಲ್ಲೂ ಒಬ್ಬ ಹೆಣ್ಣಾಗಿ ನೀವು ಇದನ್ನು ಮಾಡ್ತಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಹೆಣ್ಣು ಗಂಡು ಭೇದ ಭಾವ ಇಲ್ಲ ಇದರಲ್ಲಿ. ಬಟ್ ಸ್ಟಿಲ್ ಒಂದು ಹೆಣ್ಣಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಆಫ್ಟರ್ ಕಿಡ್ ಎಸ್ಪೆಷಲಿ ಮಗುವಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಇನ್ಯಾರಿಗಿರುತ್ತೋ ಇಲ್ವೋ. ಅದಿದ್ರೂ ನೀವು ಎಲ್ಲಿ ಬೇಕಾದರೂ ನಾನು ಟ್ರಾವೆಲ್ ಮಾಡ್ತೀನಿ, ಹೋಗ್ತೀನಿ, ಮಾಡ್ತೀನಿ. ನಿಮ್ಮಲ್ಲಿ ಒಂದು ಒಳಗಿದೆ ಗೊತ್ತಾ, ಹುರುಪು, ಹುಮ್ಮಸ್ಸು, ನಾನು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ. ನಿಜವಾಗ್ಲೂ ಅಮೇಝಿಂಗ್. 1-2 ಸಾಲುಗಳಲ್ಲಿ ಹೌ ಇಸ್ ದಿಸ್ ಪಾಸಿಬಲ್ ಅಂತ ನೀವು ಹೇಳೋಂಗಿದ್ರು. ಅಫ್ಕೋರ್ಸ್ ಇದು ನೀವು ಮಾಡ್ತಿರೋ ಸಂದರ್ಶನ, ಬಟ್ ಸ್ಟಿಲ್ ನಾನು ಸಂದರ್ಶನ ಮಾಡಿ ನನಗೆ ಅಭ್ಯಾಸ ಇರೋದ್ರಿಂದ ಕ್ವೆಶ್ಚನ್ ಕೇಳದೆ ಇರೋದಕ್ಕೆ ನನಗೆ ಆಗಲ್ಲ. ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಹೌ ಡು ಯು ಪುಷ್ ಯುವರ್ ಸೆಲ್ಫ್ ಪ್ರತಿದಿನ? ಅಂದರೆ ನಾನು ಪ್ರತಿದಿನ ಮಾರ್ನಿಂಗ್ ಎದ್ದೇಳಬೇಕಾದ್ರೇ ಕೂಡ ನನ್ನಲ್ಲಿ ಪಾಸಿಟಿವ್ ಆಗಿನೇ ಈ ದಿನ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ನಾನು ಬೇಡ್ಕೊಳ್ಳೋದು ಇಷ್ಟೇ, ನಾನು ದೇವ್ರನ್ನ ನಂಬ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನನ್ನ ಕಾಯಕನೇ ದೇವರು ಅಂತ ನಂಬೋಳು ಜಾಸ್ತಿ. ಅಂದರೆ ನಾನು ಕೆಲಸ ಮಾಡೋಷ್ಟು ಶಕ್ತಿ ನನಗೆ ಕೊಡು ಅಷ್ಟೇ. ಎಲ್ಲೇ ಹೋಗಲಿ ಏನೇ ಹೋಗಲಿ, ಒಂದೊತ್ತು ಊಟ, ಸರಳ ಜೀವನವಾಗೇ ಇರಲಿ, ಅಷ್ಟು ಇಷ್ಟು ಅಂತ ಬೇಡ. ಎಲ್ಲೇ ಇದ್ರೂ ಕೂಡ ಇವಾಗ ನನಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದ ಜನತೆ ಎಲ್ಲೇ ಹೋದ್ರೂ ಕೂಡ ಪ್ರೀತಿಯಿಂದ ಕರೀತಾರೆ. ಯಾಕೆಂತ ಹೇಳಿದರೆ ನಾವು ಮಾಡೋ ಕಂಟೆಂಟ್ಗೋಸ್ಕರ ಕರೀತಾರೆ ಹೊರತು ನೀವು ಹೇಳ್ದಂಗೆ ನಮಗೆ ಅಭಿಮಾನಿಗಳಾಗಲಿ ಏನಿಲ್ಲ, ನಮ್ಮ ವ್ಯೂವರ್ಸ್ ಅವರಷ್ಟೇ. ಈ ಕರ್ನಾಟಕದ ಯಾವುದೇ ಮೂಲೆಗೆ ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ನಂದೊಕ್ಕ ನೀವು ಬಂದ್ರಾ, ನಂದಿನಿ ನೀವು ಬಂದಿದ್ದೀರಾ ಬನ್ನಿ ಅಂತ ಅರಿಶಿನ ಕುಂಕುಮ ಕೊಡೋ ಆ ಥರ ನನಗೆ ಫ್ಯಾಮಿಲಿ ಕರೆಯೋದು. ಹಾಗಾಗಿ ಅವರೆಲ್ಲ ನಿರೀಕ್ಷೆ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು, ಪ್ರತಿಯೊಂದು ಜಿಲ್ಲೆದು ಇತಿಹಾಸ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ನನಗೇನಾಯಿತು ಅಂತ ಹೇಳಿದರೆ, ಇವಾಗ
ಒಂದೇ ನೀವು ನಂಬ್ತಿರೋ ಬಿಡ್ತಿರೋ, ಬೆಳಗಾವಿದೆ ನಾನು 6 ತಿಂಗಳಿದ್ರು ಕೂಡ ಒಂದು ಸೀರೀಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸಂಗೊಳ್ಳಿ ರಾಯಣ್ಣಂದು 600 ಎಪಿಸೋಡ್ ಮಾಡಿದೆ, ಬಟ್ ಇನ್ನೂ ಪೆಂಡಿಂಗ್ ಇದೆ, ಇನ್ನೂ ಹೋಗೋಂಥ ಸ್ಥಳಗಳಿದೆ. ಮತ್ತು ವೀರಪ್ಪನ್ ಸ್ಟೋರೀಸ್ ಅದು 1 ವರ್ಷ ನಾನು ಚಾಮರಾಜನಗರ, ತಮಿಳ್ನಾಡು, ಕೊಳ್ಳೇಗಾಲ, ಅಲ್ಲಿರುವಂಥ ಮೀನಿಯಂ, ಊಗ್ಯಂ, ಸತ್ಯಮಂಗಲ ಫಾರೆಸ್ಟು, ಅಲ್ಲಿ ವೀರಪ್ಪನ್ ಸಹಚರರಾಗಿರ್ಬೋದು, ವೀರಪ್ಪನ್ ಜೊತೆ ಇದ್ದಂಥ ಫ್ಯಾಮಿಲಿ ಮೆಂಬರ್ಸು, ಮುತ್ತುಲಕ್ಷ್ಮಿಯಿಂದ ಹಿಡಿದು ಎಲ್ಲರನ್ನೂ ಮಾತಾಡಿಸ್ದೆ. ಬಟ್ ಇನ್ನೂ ಅಲ್ಲಿ ಮಾತಾಡಿಸೋ ಅಂಥ ವಿಷಯಗಳು ತುಂಬಾ ಇತ್ತು. ಅಂದರೆ ಒಬ್ಬ ವ್ಯಕ್ತಿ ಪ್ರಸಿದ್ಧಿನ ಪಡೆದ್ರೆ ಹೇಗಾಗುತ್ತೆ ಅಂತ ಸಂಗೊಳ್ಳಿ ರಾಯಣ್ಣನ ತೋರಿಸಿದ್ದು ಅವ್ರ ಜೀವನ ಚರಿತ್ರೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕುಖ್ಯಾತಿನ ಪಡೆದ್ರೆ ಯಾವ ರೀತಿ ಆಗುತ್ತೆ, ಆ ಸರೌಂಡಿಂಗ್ ಆಗಿರ್ಬೋದು, ಆ ಊರಾಗಿರ್ಬೋದು ಅಂತ ಹೇಳಿ ತಗೊಂಡು ಎಷ್ಟಿದೆ ಗೊತ್ತಾ ಸೌಜನ್ಯ ಅವರೇ. ಹಬ್ಬ ನಮ್ಮ ಎಲ್ಲೂ ಬೇಡ ನನಗೆ ಹೊರಗಡೆ ಹೋಗೋದಕ್ಕೆ. ನಾನು ಎಲ್ಲನೂ ಮಾಡಿದ್ದೀನಿ, ಬೆಂಗಳೂರು ಮಾಡೋಕ್ಕಾಗಿಲ್ಲ, ಪಕ್ಕದಲ್ಲಿರುವಂಥ ತುಮಕೂರು, ಹಾಸನ, ಮಂಡ್ಯ, ಮೈಸೂರು ಇದನ್ನೇ ಮಾಡೋಕ್ಕಾಗ್ತಾಯಿಲ್ಲ. ಹೊರಗಡೆದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ, ಒಂದು ತಾಲೂಕು ಕವರ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಇದೆ. ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಬರಬೇಕು, ತಿಳಿದವರು ಬರಬೇಕು, ನಿಮ್ಮಂಥವರೆಲ್ಲ ಮಾಡಬೇಕು. ನನಗೆ ಗೊತ್ತಿಲ್ಲ, ನೀವು ಜೊತೆಗೇನೆ ಮಾಡ್ತಾ ಇದ್ರ ಅಂದ್ಕೊಂಡಿದ್ದೆ. ಅಂದರೆ ಕಂಪನಿಲಿ ವರ್ಕ್ ಮಾಡಿಕೊಂಡು ತುಂಬ ಜನ ಗೊತ್ತಿರಲಿಲ್ಲ. ನೀವು ಹೇಳಿದ್ಮೇಲೆ ಗೊತ್ತಾಯಿತು ನೀವು ಜಾಬ್ ಬಿಟ್ಟಿದ್ದೀರಾ ಅಂತ. ಮತ್ತು ಇನ್ನೊಂದು, ಇವಾಗ ಮಂತ್ಲಿ ಸ್ಯಾಲ್ರಿ ಇತ್ತು, ಇವಾಗ ಎಷ್ಟು ಪ್ರಮೋಷನ್ ಏನಾದರೂ ಇಂದ ಬರ್ತಾ ಇದೆಯಾ, ಹೇಗೇನು ಅದಕ್ಕಿಂತ ಡಬಲ್ ಬರ್ತಾ ಇದೆಯಾ? ಸೊ ಇವಾಗ ವಿತ್ ಕಂಪನಿ ಏನಾಗುತ್ತೆ ಗೊತ್ತಾ, ಅದೇ ಬೆಸ್ಟ್ ಪಾರ್ಟು ಬಿಸ್ನೆಸ್ಸಲ್ಲಿ. ನಾ ಹೇಳೋದು 1 ತಿಂಗಳು ಜಾಸ್ತಿ ಬರುತ್ತೆ, 1 ತಿಂಗಳು ಕಮ್ಮಿ ಬರುತ್ತೆ. ಆದರೆ 1 ತಿಂಗಳು ಕಮ್ಮಿ ಬಂದರೂ ಇನ್ನು ಅದಕ್ಕೆ ಪ್ರೀವಿಯಸ್ ಅಥವಾ ಅದಾದ್ಮೇಲಿನ ತಿಂಗಳು ಹೇಗೆ ಬಂದಿರುತ್ತೆ ಅಂದರೆ ಎಲ್ಲ ಬ್ಯಾಲೆನ್ಸ್ ಆಗೋ ಹಾಗೆ. ಟಚ್ ವುಡ್, ದೇವ್ರ ದಯೆಯಿಂದ ನನ್ನ ಕೆಲಸ ಬಿಟ್ಟ ಮೇಲೆ ನಂದೊಂದು 2 ಲೋನ್ ಕ್ಲಿಯರ್ ಮಾಡಿದೆ. ಅಲ್ಲಿವರೆಗೂ EMI ಕಟ್ಕೊಂಡು ಹೋಗ್ತಾ ಇದ್ದೆ. ಓಕೆ, ಒಂದು 2 ಲೋನ್ ಕ್ಲಿಯರ್ ಮಾಡಿ. ಬಿಕಾಸ್ ನನಗೇನಂದ್ರೆ ನಾಳೆ ಏನೂ ಕೆಲಸ ಇಲ್ಲ ಅಂದ್ರು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇರಬಾರ್ದು. ಸಪೋಸ್ ಕೆಲಸನೇ ಬರಲಿಲ್ಲ ನಾಳೆ, ನಾನು ಹೇಳೋದು ನಂದಿನಿ ಅವ್ರೆ, ಅದಕ್ಕೆ ಪ್ರಿಪೇರ್ ಆಗಿದ್ರೆ ನಿಮ್ಗೆಲ್ಲ ಚೆನ್ನಾಗಿದೆ ಅನ್ಸುತ್ತೆ, ವರ್ಸ್ಟ್ ಪ್ರಿಪೇರ್ ಆಗ್ಬಿಡ್ಬೇಕು. ಅವಾಗ ಬೆಸ್ಟ್ ಬಂದರೆ ಖುಷಿಯಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ತೀರಾ. ನಾನು ಲೋನ್ ಎಲ್ಲ ಕ್ಲಿಯರ್ ಮಾಡಿ, ಬಿಕಾಸ್ ನನಗೆ PF GF ಏನೂ ಬಂದಿಲ್ಲ, ಗ್ರ್ಯಾಚ್ಯುಟಿ ಇಲ್ಲ, ಬಿಕಾಸ್ ನಾವು ಎಂಪ್ಲಾಯೀಸ್ ಅಲ್ಲ, ಕನ್ಸಲ್ಟೆನ್ಸು. ಸೊ ನಾನು ಈ ತಿಂಗಳು ಕೆಲಸ ಬಿಟ್ಟರೆ ಈ ತಿಂಗಳ ಸಂಬಳ ಅಷ್ಟೇ. ಓಕೆ, ನೆಕ್ಸ್ಟ್ ಮಂತಿಂದ ಏನು ಸೇವಿಂಗ್ಸು, PF ಇನ್ನೊಂದು ಏನೂ ಇಲ್ಲ. ಬಟ್ ಇದ್ರಲ್ಲಿ ಒಂದು ಅಡ್ವಾಂಟೇಜು ಇದೆ, ಏನಂದರೆ ಕನ್ಸಲ್ಟೆಂಟ್ ಆಗಿದ್ದಾಗ ನೀವು ಬೇರೆ ಕಡೆ, ಬಿಕಾಸ್ ಅದಕ್ಕೆ ಸಂಬಂಧಪಟ್ಟಿಲ್ದಿರೋರು ಅದನ್ನ ನೋಡಲ್ಲ. ಇವಾಗ ನಾನು ಮೆನೋಪಾಸಲ್ಲಿ ಇದ್ದರೆ ನಾನು ಮೆನೋಪಾಸ್ ವಿಡಿಯೋ ನೋಡ್ತೀನಿ, ನನಗೆ ತಲೆನೋವು ಇದ್ದರೆ ನಾನು ತಲೆನೋವು ವಿಡಿಯೋ ನೋಡ್ತೀನಿ, ಇಲ್ದಿರ ಪಾಪಪ್ ಆದರೂ ನಾನು ಐ ವಿಲ್ ನಾಟ್ ವಾಚ್, ಆ ಥರ. ಸೊ ಬಟ್ ಸ್ಟಿಲ್ ಒಂದೇ ಡಿಟರ್ಮಿನೇಷನಿಂದ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಯಾವಾಗಲೂ ಅಷ್ಟೇ, ನಾನು ಹೇಳಿದ್ನಲ್ಲ, ಅದ್ರ ಬೈ ಪ್ರಾಡಕ್ಟಾಗಿ ಎಲ್ಲ ಬರುತ್ತೆ. ನೋಡ್ತಾರೋ ಬಿಡ್ತಾರೋ ಅದರಿಂದ ನನಗೆ ಪ್ರಾಫಿಟ್ ಇದೆಯೋ ಇಲ್ವೋ ಮಾಡ್ತಾ ಇರಬೇಕು ಒಳ್ಳೆ ಕಾಂಟೆಂಟು. ಸೊ ಡಾಕ್ಟ್ರಿಂದ ಅದು ಸ್ಟಾರ್ಟ್ ಆಯಿತು, ಡಾಕ್ಟರ್ ಚಂದ್ರಿಕಾ ಆನಂದ್ ಅವರಿಂದ. ಇವತ್ತಿನ ದಿನ ಸಾಕಷ್ಟು ಜನ ಡಾಕ್ಟರ್ಸ್ದು ವಿಡಿಯೋ ಮಾಡಿದ್ದೀವಿ. ಅದಕ್ಕೆ ಸೊ ನಾವು ಡಿಸೈಡೆಡ್ ಒಂದು ಸಪ್ರೇಟ್ ಯೂಟ್ಯೂಬ್ ಚಾನಲೇ ಓಪನ್ ಮಾಡಿಬಿಡೋಣ. ಅದಕ್ಕೆ ಅಂತ ವಾಯ್ಸ್ ಆಫ್ ಹೆಲ್ತ್ ಅಂತ ಒಂದು ಯೂಟ್ಯೂಬ್ ಚಾನಲೇ ಓಪನ್ ಮಾಡಿಬಿಟ್ವಿ. ಅದ್ರಲ್ಲಿ ಬರೀ ಹೆಲ್ತ್ ರಿಲೇಟೆಡೇ ಹಾಕ್ತೀವಿ. ಓಕೆ, ಬಿಕಾಸ್ ಇಲ್ಲಿ ನಾನು ವಾಯ್ಸ್ ಆಫ್ ಬೆಂಗಳೂರು ಅಂತ ಏನು ಸ್ಟಾರ್ಟ್ ಮಾಡಿದ್ದೆ, ಸನಾತನ ಧರ್ಮ ಮತ್ತು ಇಂಟರ್ವ್ಯೂಸು ಇದಕ್ಕೆ ರಿಲೇಟೆಡ್ ಹಾಕಿ, ಮೆಡಿಕಲ್ದು ಅದರಲ್ಲೇ ಹಾಕಿದ್ರೆ ಜನರಿಗೆ ಕ್ಲಮ್ಸಿ ಆಗುತ್ತೆ, ಕ್ಲಮ್ಸಿ ಒಂದು. ಆಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಚಾನಲಿಂದ ಅಂತ ಗೊತ್ತಾಗಲ್ಲ. ಓಕೆ, ಹೆಲ್ತ್ಗೆ ಒಂದಿರಲಿ ಅಂತ ಅದನ್ನೇ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಒಂದು ದೂರದೃಷ್ಟಿಯಿಂದ ಸ್ಟಾರ್ಟ್ ಮಾಡಿರೋದು. ಇವತ್ತಿಗೆ ಆ್ಯಕ್ಚುಲಿ ಅಷ್ಟು ಕಷ್ಟಪಟ್ಟು ತುಂಬ ಎಫರ್ಟ್ಸ್ ಹಾಕಿ ಮಾಡ್ತೀವಿ, 100-200 ವ್ಯೂಸ್ ಬಂದಿರುತ್ತೆ. ಬಟ್ ಐ ನೋ ದಟ್ ಫ್ಯೂಚರಲ್ಲಿ ಇವೆಲ್ಲ ಪಿಕ್ ಆಗುತ್ತೆ, ಯಾಕಂದ್ರೆ ಹೆಲ್ತ್ ರಿಲೇಟೆಡ್ ಯಾವತ್ತಿದ್ರು ಇಟ್ ವಿಲ್ ನಾಟ್. ಅಂದರೆ ಯೂಟ್ಯೂಬ್ ಅನ್ನೋದು ಒಂದು ರಿಯಲ್ ಎಸ್ಟೇಟ್ ಇದ್ದಂಗೆ, ಫ್ಯೂಚರಲ್ಲಿ ತುಂಬ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇವಾಗ ಓಡಿಲ್ಲ ಅಂದ್ರೂ ಕೂಡ ಕಂಟೆಂಟ್ ಅನ್ನೋದು ಫ್ಯೂಚರಲ್ಲಿ. ಮಂತ್ಲಿ ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ? ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಒಂದು 3 ಮಂತ್ಸ್ ಹಿಂದೆ. ಓಕೆ, ಅದಕ್ಕೂ ಮುಂಚೆ ಮಾನಿಟೈಸು ಆಗಿರಲಿಲ್ಲ, ಬಿಕಾಸ್ ರೆಗ್ಯುಲರ್ ಆಗಿ ಹಾಕ್ತಾ ಇರಲಿಲ್ಲ, ಅಲ್ಲೊಂದು ಇಲ್ಲೊಂದು ಹಾಕ್ತಾ ಇದ್ದೆ. ಸೊ ಅವಾಗ ಒಂದು 2,000 ಫಾಲೋವರ್ಸ್ ಏನೋ ಇದ್ರು, ಸಬ್ಸ್ಕ್ರೈಬರ್ಸ್ ಏನೋ ಇದ್ರು. ಇವಾಗ ಒಂದು 3 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಒಂದು ಲೈಕ್ ಲಾಸ್ಟ್ ಮಂತ್ 20,000 ಬಂತು. ಓಕೆ, ತುಂಬ ಏನು ಓಡಿರಲಿಲ್ಲ ಯಾವ ವಿಡಿಯೋಸು. ಸ್ವಲ್ಪ ಒಂದು ಬ್ರೇಕು ಆಯಿತು, ಮಧ್ಯೆ ಒಂದು 2 ವಾರ ಹಾಕೂ ಇರಲಿಲ್ಲ. ಸೊ ಒಂದು 20,000 ಬಂತು. ಅದಕ್ಕೆ ಲಾಸ್ಟ್ ಮಂತ್ ಒಂದು 30,000-35,000 ಏನೋ ಬಂತು. ಹ್ಯೂಜ್ ಅಮೌಂಟ್. ಅದೇನೆ, ಯಾಕಂತ ಹೇಳಿದ್ರೆ ಇವಾಗ $100 ಬರೋದು ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಅಲ್ಲಿ. ಹೌದು, ಕರೆಕ್ಟ್ ಅಲ್ವಾ? ಹೌದು ಹೌದು. ಆಮೇಲೆ ನಮ್ಮ ಜನ ಅದೇ, ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಾಕೋ ವಿಡಿಯೋ ಓಡೋದೇ ಇಲ್ಲ ಒಂದೊಂದ್ಸಲ. ಎಕ್ಸ್ಪೆಕ್ಟೇಷನ್ ಇಲ್ದಿರೋ ವಿಡಿಯೋ ಓಡ್ಬಿಡುತ್ತೆ. ಸೊ ಅಲ್ಲೂ ನಂದು ಅದೇ ಪಾಲಿಸಿ, ಒಳ್ಳೆ ಕಾಂಟೆಂಟ್ ಮಾಡಿ ಹಾಕ್ತಾ ಇರ್ತೀನಿ, ನೋಡೋಣ ಯಾವಾಗ ಓಡತ್ತೋ ಓಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಅಂತ. ಓಕೆ, ಆಫ್ಲೈನ್ ಎಷ್ಟು ಅರ್ನ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಇಂದ? ಇನ್ಸ್ಟಾಗ್ರಾಮು ಬ್ರ್ಯಾಂಡ್ ಬಂದರೆ ಮಾತ್ರ. ಓಕೆ, ತುಂಬ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಏನು, ಲೈಕ್ ರೀಸೆಂಟ್ ಟೈಮ್ಸಲ್ಲಿ ಇನ್ಸ್ಟಾಗ್ರಾಮ್ಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂತ ಯಾವುದು, ಲೈಕ್ ಲಾಸ್ಟ್ ಮಂತ್ ಅಥವಾ ಈ ತಿಂಗಳಂತಲೇ ತೊಗೊಂಡ್ರೆ ಅಂತ ಯಾವುದು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಮಾಡಿಲ್ಲ. ಬಟ್ ಅದನ್ನು ಹೊರತುಪಡಿಸಿ ಒಂದು 2-3-4 ಲಕ್ಷಕ್ಕಂತೂ ಮೋಸ ಇಲ್ಲ.
ಒಂದೊಂದು ತಿಂಗಳು ಒಂದೊಂದು ಥರ ನಾ ಹೇಳಿದ್ನಲ್ಲ, ಒಂದು ತಿಂಗಳು 2 ಲಕ್ಷ ಬರ್ಬೋದು, ಒಂದು ತಿಂಗಳು 3 ಲಕ್ಷ Instagram ಒಂದ್ರಿಂದ both ಎಲ್ಲ ನನ್ನ ಕಂಪನಿಯಿಂದ ಕಂಪನಿಯಿಂದ ನಾ ಹೇಳ್ತಾ ಇರೋದು, ಯೂಟ್ಯೂಬು ಸೇರಿ. ಓಕೆ. ಸೊ ಇದು ಎಕ್ಸಾರ್ಬಿಟೆಂಟ್ ಫಿಗರ್ ಅಲ್ಲದೆ ಇದ್ರೂ ನನಗೆ ತುಂಬಾ ಖುಷಿ ಕೊಡ್ತಾ ಇರುವಂಥ ಕೆಲಸ. ಆ್ಯಂಡ್ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಗೊತ್ತಾ, ಫ್ಯೂಚರಲ್ಲಿ ಇವೆಲ್ಲ ನಮ್ಮ ಕೈ ಹಿಡಿಯುತ್ತೆ, ಒಳ್ಳೆ ಕಾಂಟೆಂಟು ಯಾವತ್ತಿದ್ರೂ ವರ್ಕ್ ಆಗತ್ತೆ ಅಂತ. ನೀವು ಅದೇ ಕಂಪ್ನಿಲಿ ಇದ್ರೆ ಎಷ್ಟು ಅರ್ನ್ ಮಾಡ್ಬೋದಿತ್ತ, ಎಷ್ಟು ನೆಮ್ಮದಿ ಇರ್ತಾ ಇತ್ತಾ? ಅರ್ನು ಬಿಡಿ ನಂದಿನಿ ಅವರೇ, ಬಿಕಾಸ್ ನಾನು ಒಂದೇ ಕಡೆ 14 ಇಯರ್ಸ್ ಇದ್ದಿದ್ರಿಂದ ನಂಗೆ ಜಾಸ್ತಿ ಹೈಕು ಸಿಗಲಿಲ್ಲ. ಒಬ್ಬ ಪ್ರೈಮ್ ಟೈಮ್ ಜಾಕ್ಗೆ ಹೂ ವಾಸ್ ಹೋಸ್ಟಿಂಗ್ 2 shows ಆಲ್ಸೋ, ಐ ವಾಸ್ ನಾಟ್ ವೆರಿ ವೆಲ್ ಪೇಡ್ ಆಯ್ತಾ, ಬೇರೆ ಕಂಪನೀಸ್ ಕಂಪೇರ್ ಮಾಡಿದ್ರೆ. ಅರ್ನ್ ಎಲ್ಲಿ ಬೇಕಾದ್ರೂ ರಿವೀಲ್ ಮಾಡ್ಬೋದಾ? ನನ್ನ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ವಾಸ್, ನಾನು ಬಿಡೋವಾಗ 1,27,000 ಓಕೆ ತಿಂಗಳಿಗೆ. ಸೊ ಅದು ಆ್ಯಕ್ಚುಲಿ ಒನ್ ಆಫ್ ದ ಲೋಯೆಸ್ಟ್ ಪೇಡ್ ಫಾರ್ ಅ ಪ್ರೈಮ್ ಟೈಮ್. ಇನ್ಶೂರೆನ್ಸು PF ಏನಿಲ್ಲ. ಓಕೆ. ಬಿಡೋ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಏನೋ ಇನ್ಶೂರೆನ್ಸ್ ಅಂತ ಇದು ಮಾಡಿದ್ರು, ಅದು ಎಷ್ಟು ಐ ಡೋಂಟ್ ರಿಮೆಂಬರ್. ಅಲ್ಲಿ 13 ಇಯರ್ಸು ಏನೂ ಇರಲಿಲ್ಲ, ಯಾವ ಇನ್ಶೂರೆನ್ಸ್ ಇಲ್ಲ, PF ಇಲ್ಲ, ಏನೂ ಇಲ್ಲ. ಆ ಬಿಡೋ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಏನೋ ಇನ್ಶೂರೆನ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದರು, ನಂಗೆ ಅದ್ರ ಡೀಟೇಲ್ಸು ಗೊತ್ತಿಲ್ಲ, ಏನೂ ಇಲ್ಲ. ಬಟ್ ನನಗೆ ಖುಷಿ ಕೊಟ್ಟಿದೆ ಕೆಲಸ, ಬಿಕಾಸ್ ನಾನು ನನ್ನ ಜೀವನದ ಮೊದಲ 1 ಲಕ್ಷ ನೋಡಿದ್ದಿಲ್ಲೇ. ಸೊ ಹಾಗಾಗಿ ನೋ ಕಂಪ್ಲೇಂಟ್ಸ್, ಯಾಕಂದರೆ ಸಾಕಷ್ಟು ಕಲ್ತಿದ್ದೀನಿ. ಬಟ್ ಆಫ್ಕೋರ್ಸ್ ಅಲ್ಲಿರೋವಾಗಲೂ ಅನ್ಸೋದು ನಾನು ಒಬ್ಬ ಪ್ರೈಮ್ ಟೈಮ್ ಜಾಕ್ಗೆ ಐ ಡಿಸರ್ವ್ ಮೋರ್ ಅಂತ. ಬಟ್ ಬೇರೆ ಸ್ಟೇಷನ್ಸಲ್ಲಿ ಇನ್ನೂ ಜಾಸ್ತಿ ಪೇ ಮಾಡ್ತಾರೆ, ಇಸ್ ವಾಟ್ ಐ ನೋ. ಪ್ರೈಮ್ ಟೈಮ್ ಜಾಕ್ಗೆ ಅಟ್ಲೀಸ್ಟ್. ಆ್ಯಂಡ್ ನಾನು 2 ಶೋ ಬೇರೆ ಹೋಸ್ಟ್ ಮಾಡ್ತಿದ್ದೆ. ಸೊ ಅದೆಲ್ಲದನ್ನು ಕನ್ಸಿಡರ್ ಮಾಡಿ ದುಡ್ಡು ನನಗೆ 3-4 ಲಕ್ಷ ಕೊಟ್ಟಿದ್ರು ನಾನು ಸ್ಟ್ರೆಸ್ ತೊಗೊಳಕ್ಕಾಗ್ತಿರ್ಲಿಲ್ಲ. 5 ಲಕ್ಷ ಕೊಡ್ತೀನಿ ಸೌಜನ್ಯ, ಬಟ್ ಇದೇ ಥರ ಸ್ಟ್ರೆಸ್ ಕಂಟಿನ್ಯೂ ಆಗತ್ತೆ ಅಂದಿದ್ರು ಬಿಡ್ತಿದ್ದೆ. ಓಕೆ. ಇವಾಗೆಲ್ಲ ವೆಯ್ಟ್ ಎಲ್ಲ ಲಾಸ್ ಆಗಿದೆ, ಕಂಪ್ಲೀಟ್ ಆಗಿ ನಾರ್ಮಲ್ ಕಂಪ್ಲೀಟ್ ಆಗಿ ಆಗಿಲ್ಲ, ಬಟ್ ಟು ಅನ್ ಎಕ್ಸ್ಟೆಂಟ್ ಆಗಿದೆ. ಓಕೆ. ಯಾಕಂದ್ರೆ ನೋಡಿ, ಸ್ಟ್ರೆಸ್ಸಿಗೆ ಪುಟಾನ್ ಆಗ್ಬಿಡೋದು ತುಂಬಾ ಈಸಿ, ವಾಪಸ್ ಅಲ್ಲಿಗೆ ಬರೋದು ತುಂಬಾ ಕಷ್ಟ ಇದೆ. ಹತ್ತತ್ರ 2 ವರ್ಷ ಆಗ್ತಾ ಬಂತು, ಒಂದು 17-18 kg ಕಡಿಮೆ ಆಗಿದ್ದೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.